ಈ ಫಸ್ಟಿಗೆ ನಾನಿಲ್ಲಿ ಬರುವಾಗ ಆದಿತ್ಯವಾರ ಕ್ಲಾಸ್ ಮಾಡಬೇಕು ಮೇಡಮ್ ನಮ್ಮ ಊರಲ್ಲಿ ಅಂತ ಕೃಷ್ಣ ಪ್ರಸಾದ್ ಸರ್ ಕೇಳಿಕೊಂಡ್ರು. ಆಗ ನಾನು ಮೊದಲೇ ಬೇರೆ ಕಡೆಗಳಲ್ಲಿ ಕ್ಲಾಸ್ ಮಾಡ್ತಾ ಇದ್ದ ಕಾರಣ ತುಂಬ ಎಲ್ಲದನ್ನು ಎದ್ದು ಹಾಕಿಕೊಳ್ಳುವಂತಹ ಅಂಥದ್ದು ಬೇಡ ಅಂತ ಇತ್ತು ನನಗೆ. ಅಂದರೆ ಇದು ನಾವು ಮಾಡಿದ ನಂತರ ಅದಕ್ಕೆ ನಾವು 100% ಇದನ್ನು ಎಂತ ಅದಕ್ಕೆ ಒಂದು ಜಸ್ಟಿಸನ್ನು ಕೊಡಬೇಕು. ಇಲ್ಲದೆ ಅಲ್ಲಿ ಸಹ ಮಾಡ್ತೇನೆ, ಇಲ್ಲಿ ಸಹ ಮಾಡ್ತೇನೆ, ಅಲ್ಲಿ ಹೋಗಿ ಮಾಡ್ತೇನೆ, ಹಾಗೆ ಬೇಡ ಅಂತ ಇತ್ತು. ಇಲ್ಲ ಸರ್, ಕಷ್ಟ ಆಗ್ತದೆ ಅಂತ ಹೇಳಿದೆ. ಆದರೂ ದೇವಸ್ಥಾನದಲ್ಲಿ, ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಂತ ಹೇಳುವಾಗ ಒಮ್ಮೆ ಬಂದು ನೋಡ್ತೇನೆ, ಮತ್ತೆ ಆಗುದಿದ್ರೆ ಕಂಟಿನ್ಯೂ ಮಾಡ್ತೇನೆ ಅಂತ ಹಾಗೆ ಹೇಳಿದೆ. ಇಲ್ಲಿ ಫಸ್ಟು ಬರುವ ದಿವಸವೇ ಎಲ್ಲರೂ ಇಲ್ಲಿ ಸ್ಟೇಜಲ್ಲಿ ಎಲ್ಲ ರೆಡಿ ಆದದ್ದು ಎಲ್ಲ, ಮತ್ತೆ ಸರ್ ಯೋಗೇಂದ್ರ ಭಟ್ ಅವರನ್ನು ಕೂಡ ನೋಡಿ ತುಂಬಾ ಖುಷಿ ಆಯಿತು. ಎಲ್ಲಿ ಯಾವುದನ್ನು ಟೈಮನ್ನಾದರೂ ಸ್ಯಾಕ್ರಿಫೈಸ್ ಮಾಡಿಕೊಂಡು ಇಲ್ಲಿ ಬರುವ, ಇಲ್ಲಿಯ ಮಕ್ಕಳು ನಿಂತ ರೀತಿ ಇರ್ಬೋದು ಎಲ್ಲದನ್ನು ಅಂದ್ಕೊಂಡು ಇಲ್ಲಿಯ ಮಕ್ಕಳು ಕಲಿತಾರೆ ಅಂತ ಹೇಳೋ ಒಂದು ದೃಷ್ಟಿಯಿಂದ ಇದು ಬಂದೆ. ನಾನು ಇಲ್ಲಿಗೆ ಬಂದದ್ದಕ್ಕೆ ಒಂದಿಷ್ಟು ಕಿಂಚಿತ್ ಕೂಡ ನನಗೆ ಬೇಜಾರಿಲ್ಲ, ಹೆಮ್ಮೆ ಇದೆ. ಯಾಕಂತ ಹೇಳಿದರೆ ಈಗ ನಾನು ಬೆಳಿಗ್ಗೆ 8 ಗಂಟೆಗೆ ಕ್ಲಾಸ್ ಅಂತ ಹೇಳಿದರೆ ಸಹ ಮಕ್ಕಳು ಕಾಫಿ ಕೂಡ ಕುಡಿಯದೆ ಇಲ್ಲಿ ಬಂದು ರೆಡಿ ಇರ್ತಾರೆ. ಇದು ಪೇರೆಂಟ್ಸ್ ಹೇಳ್ತಾರೆ, ಅಮ್ಮ ಮೆಸೇಜ್ ಬಂತ ನೋಡಿ ಎಷ್ಟು ಗಂಟೆಗೆ ಹೋಗಬೇಕು ಅಂತ ಮಕ್ಕಳು ಕೇಳ್ತಿದ್ದಾರೆ ಅಂತ. ಆ ಒಂದು ಆಸಕ್ತಿಯೇ ಮಕ್ಕಳನ್ನು ಮುಂದುವರಿಸಲಿಕ್ಕೆ ಕಾರಣ ಆಗ್ತದೆ. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಶಾಸ್ತ್ರೀಯ ಕಲೆ ಅಥವಾ ಶಾಲೆಯ ವಿದ್ಯೆಯಾಗಿದೆ, ಯಾವ ವಿದ್ಯೆಯನ್ನು ಕಲಿಬೇಕಾದರೂ ಕೂಡ ಹಲವು ವರ್ಷಗಳ ನಿರಂತರ ಅಭ್ಯಾಸ ತುಂಬ ಮುಖ್ಯ ಆಗ್ತದೆ. ಈಗ ನಾವು ಶಾಲೆಗೆ ಹೋದ ಕೂಡಲೇ LKG ಮಗು ಅಥವಾ ಸಣ್ಣ ಬಾಲವಾಡಿ ಮಗು ಇಡೀ ಪ್ಯಾರಾಗ್ರಾಫ್ ಅಥವಾ ಎಲ್ಲದನ್ನು ಓದಬೇಕು ಅಂತ ಹೇಳಿದರೆ ಕಷ್ಟ ಸಾಧ್ಯ. ನಾವು ಹಾಗೆಯೇ ಮಕ್ಕಳನ್ನು ಒಂದೊಂದು ಸ್ಟೆಪ್ ಹಾಗೆಯೇ ಮೆಟ್ಟಿಲು ಏನೇ ನಾವು ಮೇಲೆ ಹೋಗ್ಬೇಕಷ್ಟೇ. ಅದನ್ನು ಕೂಡ ನಾನು ಏನೇ ಅವರವರ ಕೆಪಾಸಿಟಿಗೆ ಏನೇ ಹೇಳಿಕೊಟ್ರು ಯಾವುದಕ್ಕೆ ಕೂಡ ಇದು ನನ್ನ ಮಗಳನ್ನು ಮುಂದೆ ನಿಲ್ಲಿಸಿ, ನಾನು ಬೇರೆ ಕ್ಲಾಸಿಗೆ ಹೋದ ಇದರಲ್ಲಿ ಹೇಳ್ತಿದ್ದೇನೆ, ನನ್ನ ಮಗಳನ್ನು ಮುಂದೆ ನಿಲ್ಲಿಸಿ, ಅಲ್ಲಿ ನಿಲ್ಲಿಸಿ, ಇಲ್ಲಿ ನಿಲ್ಲಿಸಿ, ಅವಳು ಚಂದ ಮಾಡ್ತಾಳೆ, ಯೂಟ್ಯೂಬ್ ನೋಡಿ ಮಾಡ್ತಾಳೆ, ಹಾಗೆಲ್ಲ ಬೇರೆ ಕಡೆ ನಾನು ತುಂಬ ಕಡೆ ಹೋಗ್ತೇನೆ. ನಾನು 300-400 ಮಕ್ಕಳನ್ನು ನೋಡಿದ್ದೇನೆ. ಆದರೆ ಇಲ್ಲಿಂದ ಒಂದೇ ಒಂದು ಪೇರೆಂಟ್ಸ್ ಕೂಡ ನನಗೆ ಆಗಿರುವ ಒಂದು ಕಮೆಂಟ್ ಕೇಳಿಯೇ ಬರಲಿಲ್ಲ. ಅದರಲ್ಲಿ ಎಷ್ಟು ಶಿಸ್ತಿದೆ ಅಂತ ಗೊತ್ತಾಗ್ತದೆ. ಅದೆಲ್ಲ ಸಾಧ್ಯ ಆದದ್ದು ಹೆಚ್ಚಿನ ಅಂಶ ನಿಮ್ಮ ಮಾರ್ಗದರ್ಶನದಿಂದ ಸರ್. ಇಲ್ಲದಿದ್ದರೆ ಇದು ಹಳ್ಳಿ ಅಂತ ನಾನು ಹೇಳುವುದಿಲ್ಲ, ಹೀಗೆ ಒಂದು ಜನರನ್ನು ಕ್ರೋಢೀಕರಿಸಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಿಮ್ಮ ಮಾರ್ಗದರ್ಶನ ಮುಂದೆಗೆ ಕೂಡ ಮಕ್ಕಳ ಮೇಲೆ, ಊರಿನವರ ಮೇಲೆ, ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಕಲಾ ಸೇವೆಗೆ ಎಷ್ಟು ಹೇಳಿದ್ರು ನಾವು ಅದ್ರ ಋಣ ಸಮಾನ ಅಂತ ಹೇಳ್ಬೋದು. ಈಗಿರುವ ಅಪಾರ್ಚುನಿಟಿ ಮಕ್ಕಳಿಗೆ ಸಹ ಹೇಳ್ತಾ ಇದ್ದೇನೆ, ಪೇರೆಂಟ್ಸಿಗೆ ಸಹ ಹೇಳ್ತಿದ್ದೇನೆ, ಈಗಿರೋ ಅಪಾರ್ಚುನಿಟಿ ಯಾರಿಗೆ ಕೂಡ ಸಿಗುವುದಿಲ್ಲ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ. ಈಗಷ್ಟೇ ನಮ್ಮ ಆನ್ಲೈನ್ ಮಕ್ಕಳು ಬೆಂಗಳೂರಿಂದ ಬಂದವರು ಹೇಳ್ತಾ ಇದ್ರು, ಮೇಡಮ್ ಇಂಥ ಅಪಾರ್ಚುನಿಟಿ ನಮ್ಮ ಬೆಂಗಳೂರಲ್ಲಿ ಇದ್ದಿದ್ರೆ ನಮ್ಮ ಮಕ್ಕಳು ಎಲ್ಲಿಯೋ ಇರ್ತಿದ್ರು ಅಂತ. ನಾನೀಗ ಸ್ಪೆಷಲ್ ಆಗಿ ಹೇಳಲೇಬೇಕು, 11 ವರ್ಷದ ಹುಡುಗಿ ಕಳೆದ 5 ತಿಂಗಳಿಂದಷ್ಟೇ ನಮ್ಮ ಭರತನಾಟ್ಯ ಕ್ಲಾಸಿಗೆ ಆನ್ಲೈನ್ ಮುಖಾಂತರ ಬೆಂಗಳೂರಿಂದ ಜಾಯ್ನ್ ಆಗಿದ್ದಾಳೆ. ಮೊನ್ನೆ ಅವಳ ಪರೀಕ್ಷೆ ಮುಗಿದ ಮರುದಿವಸದಿಂದ ಅಪ್ಪ ಅಮ್ಮ ಇಲ್ಲಿ ನಮ್ಮ ಮನೆಗೆ ತಂದು ಬಿಟ್ಟಿದ್ದಾರೆ. ಮೊನ್ನೆಯಿಂದ 11 ವರ್ಷದ ಮಗುವನ್ನು ಅವರು ನಮ್ಮ ಸುಪ್ಪತ್ತಿಗೆಗೆ ಬಿಟ್ಟು ಕಲಾ ಸೇವೆಗೆ ಅಂತ ಇವತ್ತು ಅವಳು ಬಂದಿದ್ದಾಳೆ. 11 ವರ್ಷದ ಮಗು, ಅಪ್ಪ ಅಮ್ಮ ಬೆಂಗಳೂರಿಂದ ಇವತ್ತು ಅವ್ರು ಬಂದಿದ್ದಾರೆ. ಅವರ ಪ್ರೋತ್ಸಾಹಕ್ಕೆ ಕೂಡ ನಾನು, ಬೇರೆ ಮಕ್ಕಳು ಸಹ ಇದ್ದಾರೆ ಬೆಂಗಳೂರಿಂದ ಬಂದವರು, ಅವರಿಗೆ ಪ್ರತಿ ವರ್ಷ ಸಹ ಅವರು ಕೇಳ್ತಾರೆ, ಹುಳಿಯಲ್ಲಿ ಪ್ರೋಗ್ರಾಮ್ ಉಂಟ ಮೇಡಮ್, ಅಲ್ಲಿಗಾಗ ನಾವು ರೀಚ್ ಆಗ್ತೇವೆ ಅಂತೇಳಿ. ಮತ್ತೆ ಮತ್ತೊಂದು ವಿಷಯ ಹೇಳಬೇಕು, ಕಳೆದ ವರ್ಷ ಒಂದು 10-12 ಜನ ನಮ್ಮ ಬೇರೆ ಕ್ಲಾಸಿನ ಮಕ್ಕಳು ಬಂದಿದ್ದರು. ನಾನು ನಿನ್ನೆ ಸ್ಟೇಟಸ್ ಹಾಕಿದ್ದನ್ನು ನೋಡಿ ಅವರಿಗೆ ಎಲ್ಲಿ ಮಾಡಿದ್ದು ಸಹ ಅಷ್ಟೊಂದು ಫೀಲ್ ಕೊಟ್ಟಿರಲಿಲ್ಲಂತೆ. ನಿನ್ನೆ ನನಗೆ ಫೋನ್ ಮಾಡಿ, ನಮ್ಮನ್ನು ಯಾಕೆ ಕರೀಲಿಲ್ಲ, ಹುಲಿ ದೇವಸ್ಥಾನಕ್ಕೆ ಯಾಕೆ ಕರೀಲಿಲ್ಲ, ಅವ್ರು ಬೇರೆ ಎಲ್ಲಿಯೂ ಪ್ರೋಗ್ರಾಮಿಗೆ ಸಹ ಇಷ್ಟರವರೆಗೆ ಮಕ್ಕಳು ಕೇಳಿದ್ರು. ಅದರಲ್ಲೇ ಗೊತ್ತಾಗ್ತದೆ ಇಲ್ಲಿಯ ಕಲಾ ಪ್ರೇಮ ಎಷ್ಟು ಉಂಟು ಅಂತೇಳಿ. ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಸರ್. ಮಕ್ಕಳು ಕೂಡ ಖಂಡಿತವಾಗಿ ಕಲಿತಾರೆ ಅಂತ ಹೇಳುವ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನಮ್ಮಿಂದ ಆದಷ್ಟು ಕಲಾ ಸೇವೆಯನ್ನು ನಾವು ಮಾಡ್ತೇವೆ, ಶ್ರೀಕೃಷ್ಣನಿಗೆ ಅರ್ಪಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳ್ತಿದ್ದೇನೆ. ಮಗದೊಮ್ಮೆ ಧನ್ಯವಾದಗಳು.
ಧನ್ಯವಾದಗಳು. ಮುಂದಕ್ಕೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಪಂಚಮ ವೇದವಾದ ನಾಟ್ಯ ವೇದದ ಅಧಿದೇವತೆ ನಟರಾಜ, ತಾಂಡವ ಪ್ರಿಯ, ವ್ಯಾಘ್ರ ಚರ್ಮಾಂಬರಧರ, ತ್ರಿಶೂಲಧರ, ನಂದಿವಾಹನನಾದ ನಟರಾಜನ ಕುರಿತಾದಂತಹ ಒಂದು ಕೌತುಕ ಈಗ ನಿಮ್ಮ ಮುಂದೆ. ಕೌತುಕ ಎಂದರೆ ಸಾಹಿತ್ಯ ಮತ್ತು ಸ್ವರಗಳಿಂದ ಕೂಡಿದಂತಹ ಒಂದು ಸುಂದರವಾದ ನೃತ್ಯ. ಈಗ ನಿಮ್ಮ ಮುಂದೆ ನಟೇಶ ಕೌತುಕ. ನರ್ತಿಸಲಿಕ್ಕಿರುವ ವಿದ್ಯಾರ್ಥಿನಿಯರು ಮನಸ್ವಿನಿ, ಆರಾಧ್ಯ, ಯಶ್ವಿ, ಶ್ರೀಮಾ, ಸಮನ್ವಿ, ನಿಯತಿ ಭಟ್, ಆರ್ನಾ, ವೈಷ್ಣವಿ ಹಾಗೂ ತನ್ವಿ. ಈಗ ನಿಮ್ಮ ಮುಂದೆ ನಟೇಶ ಕೌತುಕ.
ಧನ್ಯವಾದಗಳು ಪುಟಾಣಿಗಳಿಗೆ. ಈಗ ನಮ್ಮ ಮುಂದೆ ಆದಿಪೂಜಿತನಾದ ವಿಘ್ನೇಶ್ವರನ ಕುರಿತಾದ
ಧನ್ಯವಾದಗಳು. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹ ನೀಡಿದ ಎಲ್ಲ ಕಲಾಭಿಮಾನಿಗಳಿಗೆ ಹೃದಯಾಂತರಾಳದ ನಮನಗಳು. ನಮ್ಮ ಮೇಲೆ ನಂಬಿಕೆ ಇಟ್ಟು ಇಂತಹ ಸುಂದರವಾದ ವೇದಿಕೆಯಲ್ಲಿ ಪುಟಾಣಿಗಳಿಗೆ ಅವಕಾಶ ನೀಡಿದ ಶ್ರೀ ಕ್ಷೇತ್ರದ ಸರ್ವ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯವಾಗಿ ನಮ್ಮೆಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಡಾಕ್ಟರ್ ಶ್ರೀ ಯೋಗೇಂದ್ರ ಭಟ್ ಕುಳಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮಗೆಲ್ಲ ತಿಳಿದಂತೆ ಯಾವುದೇ ಕಲೆಯನ್ನು ಕರಗತ ಮಾಡಲು ಹಲವಾರು ವರ್ಷಗಳ ನಿರಂತರ ಸುಮಾರು 100ಕ್ಕೂ ಮಿಕ್ಕಿದ ನೃತ್ಯ ಪ್ರದರ್ಶನ ಮಾಡುವುದರ ಮೂಲಕ ಎಲ್ಲ ಪೋಷಕರ ಪ್ರೀತಿಗೆ ಪಾತ್ರರಾಗಿರ್ತಾರೆ. ಈ ವರ್ಷದ 32ನೇ ಕಾರ್ಯಕ್ರಮ ಆಗಿದ್ದು ದೇವರು ನಿಮಗೆ ಒಳ್ಳೆ ರೀತಿಯ ಸೇವೆ ಮಾಡುವಂಥ ಅವಕಾಶವನ್ನು ನೀಡುತ್ತಾ ಬರಲಿ ಅಂತ ಆಶಿಸುತ್ತಾ ನಮ್ಮ ಈ ಕ್ಷೇತ್ರದ ಪರವಾಗಿ ನಿಮಗೆ ಗೌರವಪೂರ್ಣದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮೇಡಮ್, ನಿಮಗೆ ಗೌರವದ ವಂದನೆಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ